ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವಾಗಲೂ ನಾನು ವಿಡಿಯೋ ಎಂಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಬೇಗನೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ ಅಂತಿದ್ದೀನಿ. ಏನಪ್ಪ ಅದು ಅಂತಂದರೆ ಬೆಡ್ ರೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅವತ್ತಿಂದ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ. ಸೊ ಬನ್ನಿ ಇವತ್ತು ಮಾಡೋಣ ಬೆಡ್ ರೋಸ್ಟ್. ಏನೇನು ಪದಾರ್ಥ ಬೇಕು, ಯಾವ್ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಸೊ ಇವಾಗ ನೋಡಿ, 2 ಈರುಳ್ಳಿ, ಹಾಗೆ ಹಸಿರು ಮೆಣಸಿನಕಾಯಿ, ಟೊಮೆಟೊ, ಇವು ಮೂರನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ ಬನ್ನಿ. 5 minutes later. ಸೊ ಇವಾಗ ಈರುಳ್ಳಿ ಎಲ್ಲ ಹೆಚ್ಚಾಯಿತು. ಇವಾಗ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಾಗೆ ಟೊಮ್ಯಾಟೊ, ಸ್ವಲ್ಪ ಹಸಿರು ಮೆಣಸಿಕಾಯಿ, ಹಾಗೆ ಅಚ್ಚ ಖಾರದ ಪುಡಿ, ಅರಿಶಿಣ, ಗರಂ ಮಸಾಲ, ಹಾಗೆ ಬ್ರೆಡ್ಡು, ಕರಿಯೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇವತ್ತಿನ ಬೆಡ್ ರೋಸ್ಟ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಲೆಸೋಣ. ಇದ್ರ ಮೇಲೆ ಒಂದು ಪಾತ್ರೆ ಇಟ್ಟು, ಸೊ ಇವಾಗ ಪಾತ್ರೆಗೆ 1-2 ಚಮಚದಷ್ಟು ಎಣ್ಣೆ ಹಾಕೋಣ. ಸೊ ಇವಾಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ, ಇದನ್ನೆರಡು ಫ್ರೈ ಮಾಡೋಣ. ಎರಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇವಾಗ ಬನ್ನಿ ಎಲ್ಲ ಮಸಾಲ ಪದಾರ್ಥ ಹಾಕೋಣ. ಈಗ ಲಾಸ್ಟಲ್ಲಿ ಟೊಮೆಟೊ ಆಡ್ ಮಾಡೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಪ್ಪು ಸ್ವಲ್ಪ ಹಾಕೊಬೇಕು. ಈಗ ಸ್ವಲ್ಪ ಉಪ್ಪು ಆಡ್ ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಾಗಿದೆ. ಬನ್ನಿ ಇದು ಸಪ್ರೇಟ್ ಇಟ್ಟು, ಇವಾಗ ಸ್ವಲ್ಪ ಅದು ತಣ್ಣಗಾಗಬೇಕು. ಆಮೇಲೆ ಸ್ವಲ್ಪ ಟೋಸ್ಟ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ಸಿಗ್ತೀನಿ. ಸೊ ಇವಾಗ ಇದು ತಣ್ಣಗಾಗಿದೆ, ಬನ್ನಿ ಟೋಸ್ಟ್ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಇಟ್ಟು ಬನ್ನಿ ಇದು ಸ್ವಲ್ಪ ಕಾಯಿಲೆ. ಗೈಸ್, ಇದೇ ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ನಾನು ಬೇಕರಿ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಿದ್ದು ಇದು. ಸೊ ಇದನ್ನ ಇವಾಗ ಮಾಡೋಣ ಅಂತ ಅಂದ್ಕೊಂಡ್ಮೇಲೆ ಈಗ ಮಾಡ್ತಾ ಇರೋದು. ಸುಮಾರು ದಿನದಿಂದ ಅನ್ಕೋತಾ ಇದೆ ಮಾಡೋಣ, ಒಂದಿನ ಮಾಡೋಣ ಅಂತ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾನು ಮಾಡಿಕೊಡ್ತಾ ಇದ್ದೀನಿ ಮನೆಯವ್ರಿಗೆ. ಬನ್ನಿ ಈಗ ಇದು ಕಾದಿದೆ. ಇವಾಗ ಸ್ಲೈಸ್ ಹಾಕೋಣ. ನೋಡಿ, ಬ್ರೆಡ್ ಸ್ಲೈಸ್ನ ಸ್ವಲ್ಪ ಹಾಕಿ, ಫಸ್ಟೇ ಎಣ್ಣೆ ಹಾಕ್ಬಾರ್ದು, ಬಟ್ ಇವಾಗ ಸ್ವಲ್ಪ 1 ಚಮಚ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಇದು ಟೋಸ್ಟ್ ಆಗಿದೆ. ಬನ್ನಿ ಇದನ್ನು ತಗೋಣ. ಫಸ್ಟ್ ಸ್ವಲ್ಪ 2 ಕಡೆನೂ ಟೋಸ್ಟ್ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಸ್ವಲ್ಪ ಪಲ್ಯ ಹಾಕೋಣ. ನಾವೇನು ರೆಡಿ ಮಾಡಿದೀವೋ ಪಲ್ಯನ ಸ್ವಲ್ಪ ಹಾಕೋಣ.
ಇವಾಗ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ ಇದನ್ನ ದಬಾಕ್ಬಾರ್ದು. ಏನು ಗೊತ್ತಾ ಸೀಕ್ರೆಟ್? ನೋಡಿ ಈಗ ತೋರಿಸ್ತೀನಿ. ಸ್ಟಾಪ್ ಮಾಡಗೆ. ಸೊ ಈ ರೀತಿ ಒಂದ್ ಪಾತ್ರೆಯಲ್ಲಿ ಮುಚ್ಚಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ದಬಾಕ್ತಾರೆ, ಅವಾಗಾದ್ರೂ ರೊಟ್ಟಿಯಲ್ಲಿ ಎಂಟ್ಕೊಡ್ತಾರೆ. ಆ ರೀತಿ ಮಾಡಬಾರ್ದು. ನೋಡಿ ಈ ರೀತಿ ಮಾಡಬೇಕು. ಆಫ್ ಮಾಡಿ ಸಾಕು. ಇದಾಗಿದೆ. ಈಗ ಬನ್ನಿ ಇದನ್ನ ಟೇಸ್ಟ್ ಕೊಟ್ಟು ಸಿಗ್ತೀನಿ. ಓ ಇವಾಗ ಇದಾಗಿದೆ. ಬನ್ನಿ ತಿನ್ನಕ್ಕೆ. ನೋಡಿ ಯಾರು ಬೈಂದಾರೆ. ಬನ್ನಿ ಟೇಸ್ಟ್ ಕೊಡೋಣ. ನೋಡಿ ಹೇಗೈತ ಬರುತ್ತಾ? ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನಾನು ಒಂದು ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಖಾರ ಕಮ್ಮಿ ಆಯಿತು ಅನ್ಸುತ್ತೆ. ಪರವಾಗಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳ್ಕೊತಾ ಇದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.